ಅರ್ಟಿಕೇರಿಯಾ ಅಥವಾ ಶೀತಪಿತ್ತ ಅನ್ನುವಂಥದ್ದು ದೇಹದ ಹೊರಗಿನ ವಾತಾವರಣ ಹಾಗೂ ಒಳಗಿನ ವಾತಾವರಣ ಎರಡರಿಂದ ಆಗುವ ಸಮಸ್ಯೆಯ ಒಂದು ತೊಂದರೆಯಿಂದ ಆಗುವಂಥದ್ದು. ಹೊರಗಿನ ವಾತಾವರಣ ಅಂತಂದರೆ ಅತಿಯಾದಂತಹ ಟೆಂಪರೇಚರ್ ವೇರಿಯೇಷನ್, ಕಂಟಿನ್ಯೂಸ್ ಆಗಿ AC ಹಾಗೂ ಸನ್ಲೈಟ್ ಎರಡಕ್ಕೂ ಆಲ್ಟರ್ನೇಟಿವ್ ಆಗಿ ಎಕ್ಸ್ಪೋಸ್ ಆಗುವಂಥದ್ದು, ಬಿಸಿ ನೀರಿನಿಂದ ಬಂದ ತಕ್ಷಣ ತಣ್ಣೀರು ಸ್ನಾನ ಮಾಡುವಂಥದ್ದು, ತುಂಬ ಧೂಳಿಗೆ ಎಕ್ಸ್ಪೋಸ್ ಆಗುವಂಥದ್ದು, ಅಥವಾ ಬಾಡಿ ಎಷ್ಟು ಸೆನ್ಸಿಟಿವ್ ಆಗಿರುತ್ತೆ ನಮ್ಮ ವಿರುದ್ಧ ಆಹಾರಗಳಿಂದ, ಅನಗತ್ಯವಾದಂಥ ಕಾಂಬಿನೇಷನ್ ಆಫ್ ಫುಡ್ಡಿಂದ ದೇಹದ ಒಳಗಿನ ವಾತಾವರಣ ಎಷ್ಟು ದೂಷಣೆ ಆಗಿರುತ್ತೆ ಅಂತಂದರೆ ಡಸ್ಟಿಗೆ ಎಕ್ಸ್ಪೋಸ್ ಆದರೆ, ಕೆಲವೊಂದು ಪರ್ಫ್ಯೂಮ್ಸಿಗೆ ಎಕ್ಸ್ಪೋಸ್ ಆದರೆ, ಊದುಬತ್ತಿಯ ಒಂದು ಸ್ಮೆಲ್ಲಿಗೆ ಎಕ್ಸ್ಪೋಸ್ ಆದರೆ ಒಳಗಿಂದೊಳಗೆ ನಮಗೆ ಬೇಡದಂತಹ ಅಲರ್ಜಿಗಳು ಸ್ಟಾರ್ಟ್ ಆಗುತ್ತೆ. ಈ ಅಲರ್ಜಿಗಳು ಆಗುವುದು ನಮ್ಮ ದೇಹದೊಳಗೆ ಹಿಸ್ಟಾಮಿನ್ ಅನ್ನುವಂಥ ಒಂದು ಕೆಮಿಕಲ್ ರಿಲೀಸ್ ಆಗುವುದರಿಂದ, ಈ ಹಿಸ್ಟಾಮಿನ್ ರಿಲೀಸ್ ಆಗುವುದು ದೇಹಕ್ಕೆ ಏನೋ ತೊಂದರೆ ಆಗಿದೆ ಅಂತ ಸೆನ್ಸ್ ಆಗಿಬಿಟ್ಟು ಅದರ ವಿರುದ್ಧ ನಾವು ಹೋರಾಡಲಿಕ್ಕೆ ಶುರು ಮಾಡಿದವಾಗ. ಸೊ ಆಯುರ್ವೇದದ ರೀತಿಯ ಹೇಳಬೇಕಂತಂದರೆ ಈ ಹಿಸ್ಟಾಮಿನ್ ಅನ್ನುವಂಥದ್ದನ್ನು ನಾವು ರಕ್ತದೂಷಣ ಹಾಗೂ ಪಿತ್ತದೂಷಣ ಅಂತ ಹೇಳಬಹುದು. ಯಾವುದರಿಂದ? ಅತಿಯಾದ ಮಸಾಲೆ ಸೇವನೆ, ಅತಿಯಾದಂತಹ ಡೈವರ್ಸ್ ಕಾಂಬಿನೇಷನ್ ಆಫ್ ಫುಡ್, ಅನ್ಸೈಂಟಿಫಿಕ್ ಕಾಂಬಿನೇಷನ್ಸ್ ಆಫ್ ಫುಡ್ಡಿಂದ ಒಳಗಿನ ವಾತಾವರಣ ಕೆಟ್ಟು ಆ ಒಂದು ಸಿಂಟಮ್ಸು ದೇಹದ ಹೊರಗೆ ಒಂದು ದದ್ದಿನ ರೂಪದಲ್ಲಿ, ಪಿನ್ನಿಂದ ಚುಚ್ಚಿದಂತಹ ಒಂದು ಅನುಭವದ ರೂಪದಲ್ಲಿ, ತುರಿಕೆಯ ರೂಪದಲ್ಲಿ ಆಗುವುದರಿಂದ ಇದು ಕೆಲವು ಗಂಟೆಗಳ ಕಾಲ ಇದ್ದು ಮಾಯ ಆಗುವಂಥದ್ದು ಸರಿಯಾದರೂ ಅದೇ ರಿಪಿಟೇಷನ್ಸ್ ಆಫ್ ಎಪಿಸೋಡ್ಸ್ ಆಗಲಿಕ್ಕೆ ಶುರುವಾದಾಗ ಖಂಡಿತವಾಗಿಯೂ ನೆಗ್ಲೆಕ್ಟ್ ಮಾಡುವಂಥದ್ದು ಅಲ್ಲ. ಇದಕ್ಕೆ ಅವಿಪತ್ತಿಕರ ಚೂರ್ಣ ಒಳ್ಳೆಯ ರಿಸಲ್ಟನ್ನು ಕೊಡುತ್ತೆ. ನಮ್ಮ ನೆಕ್ಸ್ಟ್ ಬ್ಯಾಚ್ ಅವಿಪತ್ತಿಕರ ಚೂರ್ಣ ಮಾಡಬೇಕಾದ್ರೆ ಅದರ ಡೀಟೇಲ್ಸನ್ನು ನಿಮಗೆ ನಾವು ತಿಳಿಸ್ತೇವೆ.